ಕರಿಬಸಪ್ಪ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಏನ್ ಮಾತಾಡ್ತಾರೆ ಅಂತ ಒಂದೊಂದು ಟೈಮು ಗೊತ್ತಾಗಲ್ಲ. ಆರ್.ಜೆ. ಅಮಿತಣ್ಣ ಅವರು ನಿಜವಾಗ್ಲೂ ಅವರು ಆ ಒಂದು ವಾರ ಕರೆಕ್ಟ್ ಆಗಿ ಅವ್ರು ಅಂದ್ರೆ ಪಾಪ ಈಗ ಎಲ್ರು ಹೊಸಬ್ರು ಇದ್ರು. ನಮ್ಗಾದ್ರೆ 2-3 ಜನ ಪರಿಚಯ ಇದ್ರು ಹೊರಗಡೆ ಅವರು. ಬಟ್ ಎಲ್ರು ಅವ್ರಿಗೆ ಹೊಸಬ್ರು ಅನ್ಸುತ್ತೆ ಆಲ್ಮೋಸ್ಟ್. ಅವರು ಆ ಒಂದು ವಾರ ಕರೆಕ್ಟ್ ಆಗಿ ಅದೇ ಈಗ ನೋಡಿ ಹೆಂಗೆ ಸಿಂಕ್ ಆಗ್ಬೇಕು ಅಂದ್ರೆ ಅದೊಂದು ವಾರ ಕರೆಕ್ಟ್ ಆಗಿ ಲಾಸ್ಟ್ 2 ದಿನ ಸಖತ್ತಾಗಿ ಎಲ್ರಿಗೂ ಸಿಂಕ್ ಆಗ್ಬಿಟ್ರು. ಅವು ಫಸ್ಟ್ ಇಂದ ಒಂಚೂರು ಎಲ್ರಿಗೂ ಸಿಂಕ್ ಆಗ್ಬಿಟ್ರೆ ಚೆನ್ನಾಗಿ ಆಟ ಆಡ್ಬೋದು. ಅವ್ರ ಪೊಟೆನ್ಶಿಯಲ್ ಸಿಕ್ಕಾಬಿಟ್ಟೆ ಇತ್ತು. ಸುದಿಯಣ್ಣ ಸಖತ್ ಟಫ್. ನನ್ಗೆ ಫಸ್ಟ್ ಸುದಿಯಣ್ಣ ಬತ್ತವ್ರೆ ಅಂತ ಅವ್ರು ನೋಡಿದಾಗ ಸಖತ್ ಟಫ್ ಕಾಂಪಿಟೇಷನ್ ಇರ್ತದೆ, ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ. ಬಟ್ ಯಾವ ಏನಾಯ್ತು ಅವ್ರಿಗೆ, ಏನು ಅವರು ಆತರ ಆಟನ ಹೆಂಗ್ ಅರ್ಥ ಮಾಡ್ಕೊಂಡು ಆಡಿದ್ರು ಏನು, ಅದು ಇನ್ನೂ ನನಗೂ ಕನ್ಫ್ಯೂಷನ್ ಆಯ್ತು. ಕಾವ್ಯ ಬಂದ್ರು, ಚೆನ್ನಾಗಿ ಆಡಿದ್ರು. ಅಂದ್ರೆ ಹೆಂಗಿದ್ರು ಹಂಗೆ ಇದ್ರು ಮೇಡಮ್ ಕೊನೆವರೆಗೂ. ಮೊದ್ಲು ಹೆಂಗಿದ್ರು ಕೊನೆವರೆಗೂ ಹಂಗೆ ಇದ್ರು. ಜಾನ್ವಿ ಹೇಳುದು ಏನ್ ಹೇಳುದು, ಆಕ್ಚುಲಿ ಜಾನ್ವಿ ಒಳ್ಳೆವಳು. ಬಟ್ ಆಟ ಆಡೋ ಬರದಲ್ಲಿ ಕೆಲವೊಂದು ಏನ್ ಮಾಡ್ಕೊಂಡ ಗೊತ್ತಿಲ್ಲ. ಅದು ಆಟ ಆಡೋ ಬರೋನೋ ಇಲ್ಲ ಇಂಟೆನ್ಷನ್ ಗೊತ್ತಿಲ್ಲ. ಬಟ್ ಜಾನ್ವಿ ಒಳ್ಳೆವಳು. ಅದೇ ಅವರಿಬ್ರು ಸೇಮ್. ಅವ್ರದ್ದು ಅಂದ್ರೆ ಅಶ್ವಿನಿ ಮೇಡಮ್ ಹೆಂಗೆ ಅಂದ್ರೆ ದುಡುಕ್ ಮಾತಾಡ್ಬಿಡುದು, ದುಡುಕ್ ನಿರ್ಧಾರ ತಗೋಬಿಡುದು ಇದೆ ಜಾಸ್ತಿ. ಅಭಿಷೇಕಣ ಹೆಂಗೆ ಅಂದ್ರೆ ಮೇಡಮ್ ಈಗ ಸಕ್ಕ ಸಾಫ್ಟ್. ನಾನ್ ನೋಡುದು ಅವಣ್ಣ ಹೆಂಗೆ ಅಂದ್ರೆ ಅವಣ್ಣನಿಗೆಲ್ಲ ಈಗ ಒಂದು ಗೈಡ್, ಒಂದು ಲೀಡರ್ ಇರ್ತಾರಲ್ಲ ಮೇಡಮ್, ಆ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಧನುಷ್ ಅಣ್ಣ ಅದೇ ಸೈಲೆಂಟ್ ಆಗಿ ಚೆನ್ನಾಗಿ ಫಿಸಿಕಲಿ ನಾನು ಕೊನೆವರೆಗೂ ಒಬ್ರು ಟಫ್ ಕೊಟ್ಟರೆ ಎಲ್ಲರೂ ಒಂದು ಫಿಸಿಕಲಿ ಒಂದು ಮೂಮೆಂಟ್ಗೆಲ್ಲ ವೀಕ್ ಆಗ್ಬಿಟ್ಟು ನಾವು. ಅವನ ಕೊನೆವರೆಗೂ ಆಟ ಆಡ್ದ, ಕೊನೆ ಟಾಪ್ 6 ಹೋಗೋವರೆಗೂ ಆಟ ಆಡ್ದ. 4 ಗಂಟೆ ಬಂತು. ದೇವತಾ ಮನುಷ್ಯ ಅಂದ್ರೆ ದೇವರಂತ ಮನುಷ್ಯ. ದೇವ್ರ ಪೂಜೆ ಜಾಸ್ತಿ ಮಾಡ್ತಿದ್ರು ಅಂತನಾ? ದೇವ್ರ ಪೂಜೆ ಜಾಸ್ತಿ ಮಾಡ್ತಿರಂತಲ್ಲ, ಪರ್ಸನಲಿ ನಂಗೆ ಅನ್ಸುತ್ತೆ ನಿಮ್ಗೆ. ಮಲ್ಲಮ್ಮ ಮುಗ್ಧ ಜೀವ ಅದು. ರಕ್ಷಿತಾ ನಂಬಿಕಸ್ತೆ ಅಂದ್ರೆ ನಂಬಿಕೆ ಇಡ್ಬೋದು. ಅಂದ್ರೆ ನಂಬುದ್ರೆ ಪಕ್ಕ ನಂಬಿಕೆ ಉಳಿಸ್ಕೊತಾರ. ಮಂಜು ಬಾಸಿಂಗ್ ಅವ್ರು ನೋಡಿದ್ರೆ ಒಂದ್ ಮನೇಲಿ ಅಮ್ಮನ್ ಕ್ಯಾರೆಕ್ಟರ್ ಇರ್ತದೆ ಗೊತ್ತಾ, ಯಾವ್ದಾದ್ರು ನೆನಪ ಮೈಂಡ್ ಬಂದ್ರೆ ಅಮ್ಮನ್ ಕ್ಯಾರೆಕ್ಟರ್ ಹೆಂಗಿರ್ತದೆ ಅಮ್ಮ ಮನೇಲಿ ಅಂದ್ರೆ ಅವ್ರು ನೆನಪಾಯ್ತಾರೆ. ರಾಶಿಕಾ ಕೋಪ ಜಾಸ್ತಿ. ಸ್ಪಂದನ ಆಕ್ಚುಲಿ ಹೆಂಗೆ ಅಂದ್ರೆ ನನಗೆ ಕಾವ್ಯ ರಕ್ಷಿತ ಇವನ್ನೆಲ್ಲ ಬಿಟ್ಟು ಸ್ಪಂದನ ಸಖತ್ ಕನೆಕ್ಟ್ ಆಗಿದೆ. ಯಾಕಂದ್ರೆ ನಮ್ ಕಡೆ ಏನೇ ಕಾಲ ಹೇಳಿದ್ರು ರೇಗಿಸಿದ್ರು, ಅವಳು ಕಾಲ ಹೇಳಿದ್ರು ರೇಗಿಸಿದ್ರು, ಒಂಥರ ಸಖತ್ತು. ನೀವೇನೇ ಕಾಲ ಹೇಳಿದ್ರು ಏನೇ ರೇಗಿಸಿದ್ರು ಅವಳು ಮ್ಯಾಟ್ರಿ ಆಯ್ತಿಲ್ಲ, ಏನು ತಗೋತಿರಲಿಲ್ಲ ಅವಳು. ನಾನು ಪರ್ಸನಲಿ ನಾನು ಏನೇ ಕಾಲ ಹೇಳಿದ್ರು ಒಂದು ದಿನ ನನ್ನ ನಾಮಿನೇಷನ್ ಮಾಡಿಲ್ಲ ಅವಳು. ಆ ಕಾರಣ ತಕ್ಕ ನಾನು ರೇಗಿಸ್ತೇನೆ ಕಳಪುಟಿ ಅಂತಾನೆ. ಮಾಳವಣ ಒಳ್ಳೆ ಸಿಂಗರು, ಒಳ್ಳೆ ಬರಹಗಾರರು. ಸತೀಶಣ್ಣ ಒಳ್ಳೆ ಬ್ಯೂಟಿಫುಲ್, ಸುಂದರ, ಚೆನ್ನಾಗಿ ಕಾಣಿಸ್ತಾರೆ, ಬ್ಯೂಟಿಫುಲ್ ಗಾಯ್. ಎಷ್ಟ್ ಚೆನ್ನಾಗಿ ಹೇಳಿದ್ರು. ಅವ್ರೇನೋ ಪಾಪ ನಿಮ್ಮ ತುಂಬಾ ಸಿಟ್ ಮಾಡ್ಕೊಂಡ್ಬಿಟ್ಟಿದಾರೆ. ಮನೇಲೇನೋ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ರಂತೆ ನೀವರಿಗೆ. ಇಲ್ಲಿ ಹೊರಗಡೆ ಬಂದು ಗಿಲ್ಲಿ ಗೆಲ್ಬಾರ್ದು ಅಂತೆಲ್ಲ ಹೇಳಿದ್ರು. ಅವರು ಏನೋ ಒಂದು ಹೇಳ್ತಿದ್ರಲ್ಲ, ನನ್ ಕೌಂಟರ್ ಕೊಡ್ತಿದ್ದೆ ಅಷ್ಟೇ. ಅಣ್ಣ ನಂದು ಒಂದು ನಾಯಿ ಒಂದಿಷ್ಟು ಕೋಟಿ ಅಂದ್ರೆ ಅಣ್ಣ ಅದಕ್ಕೆ ಏನ್ ಕಣ ನಿಮ್ ಹತ್ರ ಬರ್ಬೇಕು, ಎಲ್ಲೇ ಬೀದಿಲೇ ಓಡಾಡ್ತಾ ಇರ್ತೀವಿ, ಹಿಡ್ಕೋಕ್ ಸಾಕುದ್ರ ಆಗುದು ಅಣ್ಣ ಅನ್ನೋದು. ಅದು ಸುಮ್ನೆ ಕಾಲಿಗೆ ರೇಗ್ಸುವೆ, ಅದು ಅವ್ರಿಗೆ ಸೀರಿಯಸ್ ಆಗ್ಬಿಡ್ತು ಅಷ್ಟೇ. ಚಂದ್ರಣ್ಣ ಹೆಂಗೆ ಅಂದ್ರೆ ಹೆಂಗರಳು ಅವ್ರಿಗೆ. ಚಂದ್ರಣ್ಣನ್ಗೆ ಪಾಪ ಬೇಗ ಎಮೋಷನ್ ಪರ್ಸನ್, ಬೇಗ ಎಮೋಷನ್ ಆಗ್ಬಿಡ್ತಾರೆ. ರಘು ಮ್ಯೂಟೆಂಟ್ ಗೆಳೆಯ ಕುಚಿಕು. ಸೂರಜಣ್ಣ ಸ್ವೀಟ್ ಗಾಯ್. ರಿಷಾ ಅವಳು ಆ ಕೋಪಕ್ಕೆ ಆ ಟೈಮಿಗೆ ಮಾತ್ರ ಹಂಗ ಆಡ್ತಾಳೆ ಅಷ್ಟೇ. ರಿಷಾ ಒಳ್ಳೆ ಹುಡುಗಿ. ಆ ಟೈಮು ಸಿಚುವೇಶನ್ ಅವಳು ರಿಯಾಕ್ಟ್ ಮಾಡ್ಬಿಡ್ತಾಳೆ, ಆಮೇಲೆ ಅವಳು ಫೀಲ್ ಮಾಡ್ತಾಳೆ ಅಯ್ಯೋ ನಾನು ಹಂಗ್ ಮಾಡ್ಬಾರ್ದಾಗಿತ್ತು. ರಜತಣ್ಣ ಒಳ್ಳೆ ಕಾಂಪಿಟೇಟ್ರು, ಆಮೇಲೆ ಒಳ್ಳೆ ಸ್ನೇಹಿತ, ಎಲ್ಲ ಒಳ್ಳೆ ಮಾತುಗಾರ. ಚೈತ್ರಕ್ಕಂತೂ ಅಯ್ಯಪ್ಪ ಬಾಯ್ ಬಿಟ್ರೆ ಬರೀ ಚೈತ್ರಕ್ಕೂ ಅಂತ ಯಾರು ಜಗಳಕ್ಕೆ ಬಿದ್ರೆ ಅವ್ರು ಮುಗೀತು ಕತೆ. ಏರ್ಚಿ ಪಾರ್ಚಿ ಎಲ್ಲ ಇದ್ ಮಾಡಿ ಜನ್ಮ ಜಾಡಾಡ್ಬಿಡ್ತಾಳೆ.